ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ವರಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ಎಲ್ಲ ಹೆಣ್ಮಕ್ಳಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡು ಈ ವ್ಲಾಗ್ನ ಮಾಡ್ತಿದ್ದೀನಿ. ಆವಾಗಲೇ ಹೇಳ್ದಂಗೆ ನಾನು ನಮ್ಮ ಹೆಣ್ಮಕ್ಳಿಗೆ ಅಂದರೆ ನಾವು ಹೆಣ್ಮಕ್ಳು ಯಾವಾಗಲೂ ಅಷ್ಟೇ ನಮ್ಮ ಮನೆ ನೀಟ್ ಆ್ಯಂಡ್ ಕ್ಲೀನ್ ಆಗಿರಬೇಕು, ತುಂಬ ರೀತಿ ಸ್ವಚ್ಛವಾಗಿರಬೇಕು, ಯಾವಾಗ ನೋಡಿದ್ರೂ ಫಳಫಳ ಅಂತ ಹೊಳಿತಿರ್ಬೇಕು. ಯಾರಾದರೂ ಬಂದ ತಕ್ಷಣ ಕೇಳಬೇಕು ಅನ್ಸುತ್ತೆ ನಮಗೆ, ಮನೇನ ಈ ವರ್ಷ ಕಟ್ಸಿದ್ರಾ ಅನ್ನೋ ಆ ಥರ ನಾವು ಮನೇನ ಮೇಂಟೈನ್ ಮಾಡಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ. ಹಾಗಾಗಿ ನಾವು ಪ್ರತಿನಿತ್ಯ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರ್ತೀವಿ. ಹಾಗೆ ಪ್ರತಿನಿತ್ಯ ನಾವು ಮನೆ ನೆಲನ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಿರ್ತೀವಿ, ಯಾವುದ್ಯಾವುದೋ ನೆಲ ಗಲೀಜಾಗಿರಬಾರ್ದು, ತುಂಬ ಚೆನ್ನಾಗಿರಬೇಕು ಅಂತ ಕೆಲವೊಂದಷ್ಟು ಕೆಮಿಕಲ್ ಪ್ರಾಡಕ್ಟ್ಸ್ನು ಕೂಡ ನಾವು ಯೂಸ್ ಮಾಡ್ತಿರ್ತೀವಿ. ಆದರೂ ಕೂಡ ನೆಲ ಅಷ್ಟು ಕ್ಲೀನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಇವತ್ತು ನಾನು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಯಾವುದೇ ರೀತಿಯಾದಂಥ ಕೆಮಿಕಲ್ನ ಬಳಸದೆ ಯಾವ ಥರ ಫ್ಲೋರ್ನ ನಮ್ಮ ನೆಲನ ಯಾವ ಥರ ನೀಟಾಗಿ ಕ್ಲೀನಾಗಿ ನಾವು ಮೇಂಟೈನ್ ಮಾಡ್ಬೋದು, ಫಳಫಳ ಅಂತ ಯಾವ ಥರ ಹೊಳಿತಾ ಇದೆ ನೋಡ್ಬೋದು ನೀವು. ನಾನು ಕ್ಲೀನ್ ಒರೆಸಿದ ತಕ್ಷಣನೇ ಏನು ಲೈಟ್ ಎಲ್ಲ ಆನ್ ಮಾಡಿದ್ದೀನಲ್ಲ ಅದೆಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೋಡ್ಬೋದು. ಈ ಥರ ಆಗಬೇಕು ಅಂದರೆ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತೀನಿ, ಬನ್ನಿ ನಿಮ್ಮ ಜೊತೆನೂ ಅಷ್ಟೇ. ನೋಡ್ಬೋದು ನಾನು ನೆಲ ಒರೆಸೋಕ್ಕೆ ಅಂತ ಆಲ್ಮೋಸ್ಟ್ ಮುಕ್ಕಾಲು ಬಕೆಟ್ ಅಷ್ಟು ನೀರನ್ನ ತುಂಬಿಸಿದ್ದೀನಿ. ಆದಷ್ಟು ಜಾಸ್ತಿ ನೀರನ್ನ ತುಂಬಿಸೋದ್ರಿಂದ ತುಂಬ ನೀಟಾಗಿ ಕ್ಲೀನಾಗಿ ಆಗುತ್ತೆ. ಮುಕ್ಕಾಲು ಬಕೆಟ್ ಅಷ್ಟು ಆಲ್ಮೋಸ್ಟ್ ನೀರನ್ನ ನಾನು ಇಲ್ಲಿ ತುಂಬಿಸಿಟ್ಟಿದ್ದೀನಿ. ಅದಕ್ಕೆ ನಾನು 2 ಕರ್ಪೂರನ ಆ್ಯಡ್ ಮಾಡ್ತಿದ್ದೀನಿ. ನಾವು ಪ್ರತಿನಿತ್ಯ ಏನು ಪೂಜೆಗೆ ಬಳಸ್ತೀವಲ್ಲ ಆ ಕರ್ಪೂರನ. ಈ ಕರ್ಪೂರ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಇದ್ರ ಸ್ಮೆಲ್ಲಿಗೆ ಯಾವುದೇ ರೀತಿಯಾದಂಥ ಕೀಟಾಣು ಕೂಡ ಮನೆ ಒಳಗಡೆ ಓಡಾಡೋದಿಲ್ಲ, ಹಾಗೆ ಜಿರಳೆ ಕೂಡ ಬರೋದಿಲ್ಲ. ಅಡುಗೆ ಮನೆಯಲ್ಲಿ ಕೂಡ ಜಿರಳೆ ಏನಾದರೂ ಬಂದುಬಿಡ್ತು ಅಂದರೆ ಅದು ಅಡುಗೆಯಲ್ಲಿ ನಾವು ಏನು ಮಾಡಿರ್ತೀವಲ್ಲ ಅದರಲ್ಲಿ ಹೋಗಿಬಿಟ್ರೆ ಅದು ಕೂಡ ತುಂಬ ಹಾರ್ಮ್ಫುಲ್ ಅಲ್ವಾ. ಹಾಗಾಗಿ ಕರ್ಪೂರ ಸ್ಮೆಲ್ಲಿಗೆ ಯಾವುದೇ ರೀತಿಯಾದಂಥ ಜಿರಳೆ ಕೂಡ ಓಡಾಡಲ್ಲ. ಇದ್ರ ಜೊತೆಗೆ ನಾನು 1 ಮುಚ್ಚಳದಷ್ಟು ನಾನು ಡೆಟಾಲ್ನ ಬಳಸ್ತಿದ್ದೀನಿ. ಇವಾಗಲೇ ಗೊತ್ತಿದೆ ಡೆಟಾಲ್ ಎಷ್ಟು ಎಫೆಕ್ಟಿವ್ ಅಂತ. ಯಾವುದೇ ರೀತಿಯಾದಂಥ ಜರ್ಮ್ಸ್ ಇದ್ದು ಅಷ್ಟೇ ಬ್ಯಾಡ್ ಬ್ಯಾಕ್ಟೀರಿಯಾಗಳೇನಾದರೂ ನಮ್ಮ ನೆಲದ ಮೇಲೆ ಇತ್ತು ಅಂದರೆ ಅದನ್ನು ಕೂಡ ಬೇಗನೆ ಕಿಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಡೆಟಾಲ್ ಕೂಡ ಅಷ್ಟೇ ಎಷ್ಟು ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು. ಹಾಗೆ ನೆಲ ಕೂಡ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿ ಅದನ್ನು ಇಟ್ಕೊಳ್ಳೋಕ್ಕೆ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನಾನು ಕಲ್ಲುಪ್ಪನ್ನ ಸೇರಿಸ್ತಿದ್ದೀನಿ. ಕಲ್ಲುಪ್ಪಂತೂ ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿನೂ ಕೂಡ ಮನೆಯೊಳಗಡೆ ಬಿಟ್ಕೊಳ್ಳಲ್ಲ. ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಹೊಡೆದೋಡಿಸಿ ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ದಯವಿಟ್ಟು ಈ ಕಲ್ಲುಪ್ಪನ್ನ ಮಾತ್ರ ಮಿಸ್ ಮಾಡಬೇಡಿ ಅಥವಾ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಬಳಸ್ತಿದ್ದೀನಿ. ಎಲ್ಲರ ಮನೆಯಲ್ಲೂ ಅಡುಗೆ ಸೋಡಾ ಅಂತೂ ಇವಾಗ ಇದ್ದೇ ಇರುತ್ತೆ. ಅಡುಗೆ ಸೋಡಾ ಅಂತೂ ಕ್ಲೀನಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನಾನು ವಿನೇಗರ್ನ ಬಳಸ್ತಿದ್ದೀನಿ. ವಿನೇಗರ್ ನಿಮ್ಮ ಮನೇಲಿಲ್ಲ ಅಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಬೋದು. ನಮ್ಮ ಮನೇಲಿತ್ತು, ಬಟ್ ವಿನೇಗರ್ನ ಬಳಸೋದ್ರಿಂದ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಕ್ಲೀನ್ ಆಗುತ್ತೆ ನೆಲ. ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾವೇನು ತಲೆಗೆ ಸ್ನಾನ ಮಾಡೋಕ್ಕೆ ಅಂತ ಬಳಸ್ತೀವಲ್ಲ ಪ್ರತಿನಿತ್ಯ ಶಾಂಪೂನ, ಅದನ್ನು ಬಳಸಬೇಕು. ಯಾಕಂದರೆ ಅದರಿಂದ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಜಾಸ್ತಿ ಕೂಡ ಬಳಸೋಕೆ ಹೋಗಬೇಡಿ, ಯಾಕಂದರೆ ಜಾರಿ ಬೀಳೋ ಚಾನ್ಸಸ್ ಇರುತ್ತೆ ತುಂಬ ಶಾಂಪೂನ ಬಳಸೋದ್ರಿಂದ. 1-2 ಡ್ರಾಪ್ ಬಳಸಿದ್ರೆ ಸಾಕಾಗತ್ತೆ. 1 ಸ್ಯಾಶೆ ತೊಗೊಂಡ್ರೆ ನೀವು ಆಲ್ಮೋಸ್ಟ್ 1 ವಾರದ ತನಕನೂ ಯೂಸ್ ಮಾಡಬಹುದು. ನೋಡಿ, ಇದನ್ನೆಲ್ಲ ಏನು ಬಳಸಿದ್ದೀವಲ್ಲ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದಷ್ಟು ನಾವೇನು ನೆಲ ಒರೆಸೋದು ಕೋಲ್ ಬಳಸ್ತೀವಲ್ಲ ಆದಷ್ಟು ಅದನ್ನು ನೀವು ಒಣಗಿಸ್ಬೇಕಾಗತ್ತೆ. ನೆಲ ಒರೆಸಿದ ತಕ್ಷಣ ಎಲ್ಲಾದರೂ ಬಿಸಾಕ್ಬಿಡ್ತೀವಿ, ಅಂದರೆ ಮೂಲೆಗೆ ಇಟ್ಬಿಡ್ತೀವಿ, ಅದು ಒಣಗೋದಿಲ್ಲ. ಹಾಗಾಗಿ ಅದ್ರ ಮೇಲೂ ಕೂಡ ಬ್ಯಾಕ್ಟೀರಿಯಾ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ನಾವು ಬಿಸಿಲಿರೋ ಕಡೆ ಒಣಗಿಸೋದ್ರಿಂದ ಏನಾಗುತ್ತೆ ಅಂದರೆ ನೀಟಾಗಿ ಒಣಗುತ್ತೆ. ಹಾಗೆ ಬ್ಯಾಕ್ಟೀರಿಯಾಗಳು ಕೂಡ ಅದ್ರ ಮೇಲೆ ಅಂಟ್ಕೊಳ್ಳೋದಿಲ್ಲ. ನೋಡ್ಬೋದು ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗುತ್ತೆ. ಈ ಒಂದು ನೀವು ಟಿಪ್ಸ್ನ ಮನೆಯಲ್ಲಿ ದಿನ ಬಳಸೋದ್ರಿಂದ, ಅದರಲ್ಲೂ ನಾನು ಯಾವುದೇ ರೀತಿಯಾದಂಥ ಕೆಮಿಕಲ್ನೂ ಕೂಡ ಬಳಸಿಲ್ಲ, ಹಾಗೆ ಜಾಸ್ತಿ ಕಾಸ್ಟ್ಲಿ ವಸ್ತುನ ಬಳಸಿಲ್ಲ. ನಾವು ಏನು ಮಾಡ್ತೀವಿ ಅಂದರೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಆಗಬೇಕು ಅಂತ ಇವಾಗ ಬಹಳಷ್ಟು ಪ್ರಾಡಕ್ಟ್ಸ್ಗಳು ಮಾರ್ಕೆಟಲ್ಲಿ ಬಂದಿದೆ. ಅಷ್ಟು ಎಲ್ಲ ದುಡ್ಡು ಕೊಡೋ ಬದಲು ಮನೆಯಲ್ಲೇ ಸಿಗುವಂಥ ಪ್ರಾಡಕ್ಟ್ಸ್ನ ಪದಾರ್ಥಗಳನ್ನು ಈಸಿಯಾಗಿ ಸಿಗುತ್ತೆ ನಮಗೆ. ಕರ್ಪೂರ ಆಗಿರ್ಬೋದು, ಸೋಡಾ ಆಗಿರ್ಬೋದು, ಅಥವಾ ವಿನೇಗರ್ ಆಗಿರ್ಬೋದು, ಇವನ್ ಶಾಂಪೂ ಕೂಡ
ನಾವು ಮನೆಯಲ್ಲಿ ಅವೈಲೇಬಲ್ ಇರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ಈ ಥರ ಕ್ಲೀನ್ ಮಾಡೋದ್ರಿಂದ, ಉಪ್ಪನ್ನ ಬಳಸಿರೋದ್ರಿಂದ ನೆಗೆಟಿವ್ ಎನರ್ಜಿ ಕೂಡ ನಮ್ಮ ಮನೆಗೆ ಬರೋದಿಲ್ಲ, ಪಾಸಿಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತೆ. ಹಾಗಾಗಿ ನೋಡ್ತಿರ್ಬೋದು ಈ ಥರ ನೆಲ ಒರೆಸಿದ ತಕ್ಷಣನೇ ಎಷ್ಟು ಫಳಫಳ ಅಂತ ಹೊಳಿತಿದೆ ಅಂತ. ಏನು ನಮ್ಮ ಮನೆ ಕಿಟಕಿಗಳೆಲ್ಲ ಆ ನೆಲದ ಮೇಲೆ ಕಾಣಿಸ್ತಿದೆ, ನೀವೇ ನೋಡ್ತಿರ್ಬೋದು ಲೈವ್ ಆಗಿ. ಅಂದರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಕೆಮಿಕಲ್ ಪ್ರಾಡಕ್ಟ್ಸ್ನ ಬಳಸಿಲ್ಲ. ಹಾಗೆ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಇದ್ರ ಜೊತೆಗೆ ನಿಮ್ಗೇನಾದರೂ ಬೇರೆ ಬೇರೆ ವ್ಲಾಗ್ ಬೇಕು, ಬೇರೆ ಬೇರೆ ವ್ಲಾಗಿನ ಎಕ್ಸ್ಪೆಕ್ಟೇಷನ್ ಏನಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ ಥರ ವ್ಲಾಗ್ನ ನಾನು ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಹಾಗೆ ಈ ವ್ಲಾಗ್ ನಿಮಗೆ ಹೆಲ್ಪ್ಫುಲ್ ಅನ್ನಿಸ್ತಾ, ಯೂಸ್ಫುಲ್ ಅನ್ನಿಸ್ತಾ, ಈ ಟಿಪ್ಸ್ ನಿಮಗೆ ಗೊತ್ತಿತ್ತಾ ಏನು ಅಂತ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನಾನು ಯಾವಾಗಲೂ ನೋಡ್ತಿರ್ತೀನಿ, ಆದಷ್ಟು ರಿಪ್ಲೈ ಕೊಡ್ತೀನಿ ನಿಮಗೆಲ್ಲ. ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ನೋಡಿ. ಹಾಗೆ ನಿಮಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ಈ ವ್ಲಾಗ್ ಯಾರಿಗೆ ಯೂಸ್ಫುಲ್ ಆಗಿದೆ ಅನಿಸುತ್ತೆ, ಯಾರಿಗೆ ಹೆಲ್ಪ್ಫುಲ್ ಇದೆ ಅನಿಸುತ್ತೆ ಅಂದರೆ ಅವ್ರಿಗೆ ಮಾತ್ರ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗ್ತಿದೆಯಾ ಅಂದರೆ, ನಾವು ಏನು ಹೊಸದಾಗೆ ನಾವು ಇದನ್ನೆಲ್ಲ ಗ್ರಾನೈಟ್ ಆಗಿರ್ಬೋದು, ಟೈಲ್ಸ್ನ ಹಾಕ್ಸಿದ್ದೀವಿ ಅಂತ ಹೇಳ್ತಾರೆ. ಯಾರಾದರೂ ಹೊಸದಾಗಿ ಯಾರಾದರೂ ಗೆಸ್ಟ್ ಏನಾದರೂ ಬಂದರು ಅಂದರೆ ಅಷ್ಟು ಫಳಫಳ ಅಂತ ಹೊಳಿತಿರತ್ತೆ. ಈ ವ್ಲಾಗ್ನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಈ ಟ್ರಿಕ್ಸ್ನ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಯಾವ ಥರ ರಿಸಲ್ಟ್ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವ್ಲಾಗ್ನ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.